ಇನ್ಸ್ಪೈರ್ ಆಗ್ಬಿಟ್ಟು ಎರಡನೇ ಸೆಷನ್ ರಿದಮ್ ಹಿಡಿಯುತ್ತೆ, ಮೂರನೇ ಸೆಷನ್ ಸೆಕೆಂಡ್ ಇಂದ ಇನ್ಸ್ಪೈರ್ ಆಗ್ಬಿಟ್ಟು ರಿದಮ್ ಹಿಡಿಯುತ್ತೆ, ನಾಲ್ಕನೇದು ಸೋ ಆನ್ ಅಂಡ್ ಸೋ ಫೋರ್ತ್. ಈ ರಿದಮ್ ನ ನಾವು ಐಡೆಂಟಿಫೈ ಮಾಡಬೇಕು. ಇಫ್ ಯು ಸಿ ನಾಸ್ಡ್ಯಾಕ್ ರೈಟ್, ಒಂದು ಲೈವ್ ಎಕ್ಸಾಂಪಲ್ ಕೊಟ್ರೆ ನಿಮ್ಗೆ ಇನ್ನೂ ಸುಲಭವಾಗಿ ಅರ್ಥ ಆಗುತ್ತೆ ನೋಡಿ. ಇಲ್ಲಿ ನಾಸ್ಡ್ಯಾಕ್ ಓಪನ್ ಮಾಡೋಣ. ನಾಸ್ಡ್ಯಾಕ್ ಅಲ್ಲಿ ಒಂದು ಬೇಸಿಕ್ ಇಂಡಿಕೇಟರ್ ಹಾಕೋಣ. ಏಷ್ಯನ್ ಸೆಷನ್ ರಿಪ್ರೆಸೆಂಟೇಷನ್. ಇಲ್ಲಿ ನೋಡಿ ಏಷ್ಯನ್ ಸೆಷನ್, ಇಲ್ಲಿ ಫ್ಲಾಟ್ ಇದೆಯಾ ಟ್ರೆಂಡಿ ಇದೆಯಾ ಮಾರ್ಕೆಟ್ ಏಷ್ಯನ್ ಸೆಷನ್? ಇಸ್ ದಿಸ್ ಫ್ಲಾಟ್ ಆರ್ ಇಸ್ ಇಟ್ ಟ್ರೆಂಡಿ? ಕಂಪ್ಯಾರಿಟಿವ್ಲಿ ಹೇಳಿದ್ರೆ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಎಲ್ಲ ಟ್ರೆಂಡಿನೇ ಇರ್ತದೆ, ಬಟ್ ಕಂಪ್ಯಾರಿಟಿವ್ಲಿ ಇಸ್ ಇಟ್ ಫ್ಲಾಟ್? ಯಾ, ಇಟ್ ಇಸ್ ಫ್ಲಾಟ್. ಲುಕ್ ಅಟ್ ಏಷ್ಯನ್ ಅಗೇನ್, ರೈಟ್? ಇಟ್ಸ್ ಮೇಜರ್ಲಿ ಫ್ಲಾಟ್ ಕಂಪೇರ್ ಟು ಅದರ್ ಸ್ಟ್ರಕ್ಚರ್. ದಿಸ್ ಇಸ್ ಅ ವೆರಿ ಸ್ಪೈಕಿ ಮಾರ್ಕೆಟ್, ರೈಟ್? ಅದರ ಪ್ರಕಾರ ದಿಸ್ ಏಷ್ಯನ್ ಸೆಷನ್ ಇಸ್ ಫ್ಲಾಟ್, ರೈಟ್? ಇಲ್ಲಿ ನೋಡಿ ಏಷ್ಯನ್ ಸೆಷನ್ ರೇಂಜ್ ಅಲ್ಲೇ ಟ್ರೇಡ್ ಮಾಡಿದೆ, ಏಷ್ಯನ್ ಸೆಷನ್ ಫ್ಲಾಟ್ ಇದೆ, ಅಷ್ಟು ಮೊಮೆಂಟಮ್ ಇಲ್ಲ ಕಂಪೇರ್ ಟು ಅದರ್ ಇಂಡೆಕ್ಸ್, ರೈಟ್? ನೀವ್ ಹೇಳ್ಬೋದು ಇದು ಹೆಂಗೆ ಸರ್ ಫ್ಲಾಟ್, ಇದು ಒಂದು ಮೇಲೆಯಿಂದ ಕೆಳಗೆ ಫುಲ್ ಕ್ಲಾರಿಟಿ ಟ್ರೆಂಡ್ ಮೂವ್ಮೆಂಟ್ ಇದೆಯಲ್ಲ, ಹೌದಿದೆ, ಬಟ್ ಇಂಪಲ್ಸಿವ್ ಮೂವ್ಸ್ ಇಲ್ಲ ಅಲ್ಲ, ಇಂಪಲ್ಸಿವ್ ಮೂವ್ಸ್ ಇಲ್ಲ. ಇಲ್ಲಿ ನೋಡಿ ಏಷ್ಯನ್ ಸೆಷನ್ ಕಾಣ್ತಾ ಇದೆಯಾ? ಫ್ಲಾಟ್. ಏಷ್ಯನ್ ಸೆಷನ್ ಇದೆಯಾ? ಫ್ಲಾಟ್. ಸೊ ಬಿಹೇವಿಯರ್ ಪ್ಯಾಟರ್ನ್ ಆಫ್ ಅ ಸರ್ಟನ್ ಸೆಷನ್ and London session and the New York session observe ಮಾಡಿ. New York is where the majority volume pumps in. See, right now we are having a New York session right now. So you see there's a majority volume, right? Spike. New York session majority volume. ಇದರಲ್ಲಿ ಲಂಡನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಬಟ್ ಇದರಲ್ಲಿ ನೋಡಿ ನ್ಯೂ ಯಾರ್ಕ್ ಸೆಷನ್ ಮೆಜಾರಿಟಿ ಸ್ಪೈಕ್. ಇದರಲ್ಲಿ ಏನು ಅಷ್ಟೊಂದು ಇಲ್ಲ, ಇದು ಏಷ್ಯನ್ ತರನೇ ಕಾಣ್ತಿದೆ, ಬಟ್ ದಿಸ್ ನ್ಯೂ ಯಾರ್ಕ್ ಸೆಷನ್ ಮೆಜಾರಿಟಿ ಸ್ಪೈಕ್. ನ್ಯೂ ಯಾರ್ಕ್ ಸೆಷನ್. ಸೊ ನ್ಯೂ ಯಾರ್ಕ್ ಸೆಷನ್ ಸಾಯಂಕಾಲ ಸಂಜೆ 6 ಗಂಟೆಯಿಂದ ಹಿಡಿದು ಮಧ್ಯರಾತ್ರಿ 2 ಗಂಟೆ ತನಕ ನ್ಯೂ ಯಾರ್ಕ್ ಸೆಷನ್ ಇರುತ್ತೆ. ಅದರಲ್ಲಿ ಮೆಜಾರಿಟಿ ಸ್ಪೈಕ್ಸ್ ನಾವು ನೋಡಿದ್ದೇವೆ. ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಕಾಮ್ ಮೊಮೆಂಟಮ್, ಸ್ಟ್ರಕ್ಚರ್ಡ್ ಮೊಮೆಂಟಮ್, ಫ್ಲಾಟ್ ಅ ಲಿಟಲ್, ಆ ತರ ಮೊಮೆಂಟಮ್ ಇದೆ. ಬಟ್ ಇನ್ ನ್ಯೂ ಯಾರ್ಕ್ ಯು ಹ್ಯಾವ್ ಇಂಪಲ್ಸಿವ್ ಸ್ಟ್ರೈಕಿಂಗ್ ಮೂವ್ಸ್ ದಟ್ಸ್ ಗೋಯಿಂಗ್ ಫಾರ್ ದ ಡೆಪ್ತ್ ಆಫ್ ದ ಆರ್ಡರ್ ಬುಕ್. ಸೊ ಆ ತರ ಮೂಮೆಂಟ್ಸ್ ಇದೆ. ಲಂಡನ್ ಇಸ್ ವೆರಿ ಮೂಡಿ ಮಾರ್ಕೆಟ್, ರೈಟ್? ಲಂಡನ್ ಯಾವ ತರ, ಇಟ್ ಡಿಪೆಂಡ್ಸ್ ಆನ್ ಇಟ್ಸ್ ಮೂಡ್. ಇಟ್ಸ್ ಲೈಕ್ ಒಂದು ಟ್ರೆಂಡ್ ಕೊಟ್ರೆ ಟ್ರೆಂಡ್ ಕೊಟ್ಟೆ, ಇಲ್ಲ ಅಂದ್ರೆ ನನ್ನ ಪಾಡಿಗೆ ಆರಾಮಾಗಿ ತೇಲಾಡ್ತಾ ನಾನು ಮೂವ್ ಆಗ್ತೀನಿ, ಆ ತರ ಲಂಡನ್ ಮಾರ್ಕೆಟ್ ಇರೋದು, ರೈಟ್? ಸೊ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಬೋತ್. ಸೊ ಒಂದೊಂದು ಸೆಷನ್ ಇನ್ನೊಂದು ಸೆಷನ್ ಇಂದ ಕೋರಿಲೇಟ್ ಮಾಡುತ್ತೆ, ಅಂಡ್ ಆ ಕೋರಿಲೇಷನ್ ನ ನಾವು ನಮ್ದು 7th ಚಾಪ್ಟರ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದು. ರೈಟ್? ಇದನ್ನ ನಾವು 7th ಚಾಪ್ಟರ್ ಅಲ್ಲಿ 3 ಶಿಫ್ಟ್ ಅಂತ ನಾನು ಸ್ಟ್ರಾಟಜಿ ಹೆಸರಿಟ್ಟಿದ್ದೀನಿ, ಅದರಲ್ಲಿ ಅರ್ಥ ಮಾಡ್ಕೊಳ್ತೇವೆ. ರೈಟ್? ಸೊ any questions on the 7th chapter? I know you, sir, from 5 years you are a high risky trader. Awesome. 8th chapter domino effect melida, gold, forex, bitcoin. Have you ever heard of correlation? Kelidira correlation ಬಗ್ಗೆ ಕೇಳಿದಿರಾ ಟ್ರೇಡಿಂಗ್ ಅಲ್ಲಿ? I knew that most of the answer is going to be no. ಇಟ್ಸ್ ನಾಟ್ ಓನ್ಲಿ ಬಿಕಾಸ್ ನೀವ್ ಅದ್ರ ಬಗ್ಗೆ ಕೇಳಿಲ್ಲ ಅಂತ ಅಲ್ಲ, ಇಂಡಿಯಾದಲ್ಲಿ ಸುಮಾರು ಜನರು ಅದ್ರ ಬಗ್ಗೆ ಕೇಳಿಲ್ಲ. ಆಚ್ ಕಡೆ ಎಲ್ಲರೂ ಕೇಳಿದ್ದಾರೆ, ಇದೆಲ್ಲ ನಾರ್ಮಲ್ ಟಾಪಿಕ್ಸ್. ಆಚ್ ಕಡೆ US, ಯುರೋಪ್, ಜರ್ಮನಿ, ಚೈನಾ, ಇದ್ರಲ್ಲೆಲ್ಲ ಕಾಮನ್ ಟಾಪಿಕ್ಸ್ ಇದು. ನಮ್ ಇಂಡಿಯಾದಲ್ಲಿ ಕೇಳಿಲ್ಲ. ಯಾಕೆ ಕೇಳಿಲ್ಲ ಗೊತ್ತಾ? ಇನ್ಫ್ಲೂಯೆನ್ಸರ್ಸ್ ಮಾತಾಡಲ್ಲ ಇದ್ರ ಬಗ್ಗೆ, ಎಜುಕೇಟರ್ಸ್ ಮಾತಾಡಲ್ಲ ಇದ್ರ ಬಗ್ಗೆ, ಯೂಟ್ಯೂಬರ್ಸ್ ಮಾತಾಡಲ್ಲ, ಅಂಡ್ ಯಾರು ಮಾತಾಡ್ತಾರೆ ಅವ್ರಿಗೆ ಯಾರು ನೋಡಲ್ಲ. ಸೊ ಒಂಥರ ಜನರದ್ದು ತಪ್ಪಿದು, ಯಾರು ಮಾತಾಡ್ತಾರೆ ಅವ್ರಿಗೆ ನೋಡಲ್ಲ. ಸೊ ಕೋರಿಲೇಷನ್ ಇಸ್ ಅ ಕಾನ್ಸೆಪ್ಟ್ ಆಫ್ ಕೋರಿಲೇಟಿವಿಟಿ. ಗೋಲ್ಡ್ ಒಂದೊಳ್ಳೆ ಎಕ್ಸಾಂಪಲ್. ನಿಫ್ಟಿ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡಿದೀರಾ? ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಂದ್ರು ಕೇಳಿರ್ಬೋದು ನೀವು, ಆಪ್ಷನ್ಸ್ ಅಂತೂ ಟ್ರೇಡ್ ಮಾಡಿರ್ಬೋದು ನೀವು. ನಮ್ ಟ್ರೇಡರ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್, ಇಲ್ಲಿರೋರು ಎಲ್ಲರೂ ಆಪ್ಷನ್ಸ್ ಟ್ರೇಡ್ ಮಾಡಿದ್ದಾರೆ, ಅದಂತೂ ನನಗೆ ಕಾನ್ಫಿಡೆನ್ಸ್ ಐತೆ. ಸೊ ನಿಫ್ಟಿ 1 ಪಾಯಿಂಟ್ ಮೂವ್ ಆದ್ರೆ ಬ್ಯಾಂಕ್ ನಿಫ್ಟಿ ಎಷ್ಟು ಪಾಯಿಂಟ್ ಮೂವ್ ಆಗುತ್ತೆ? ಬಸವರಾಜ್ ಅವ್ರದ್ದು ಕರೆಕ್ಟ್ ಆನ್ಸರ್ ಇರೋದು. ನಿಫ್ಟಿ 1 ಪಾಯಿಂಟ್ ಮೂವ್ ಆದ್ರೆ ಬ್ಯಾಂಕ್ ನಿಫ್ಟಿ 3 ಪಾಯಿಂಟ್ ಮೂವ್ ಆಗುತ್ತೆ. ಇದೇ ಕೋರಿಲೇಷನ್ ರೇಟ್. ನಾವು ಈ ಕೋರಿಲೇಷನ್ ಕಾನ್ಸೆಪ್ಟ್ ನ ಫಾರೆಕ್ಸ್, ಕಮಾಡಿಟಿ, ಕ್ರಿಪ್ಟೋಗೆ ಶಿಫ್ಟ್ ಮಾಡಿ. ಗೋಲ್ಡ್ ಮೂವ್ ಆದ್ರೆ ಡಾಲರ್ ಇಂಡೆಕ್ಸ್ ಏನ್ ಮಾಡುತ್ತೆ? ಗೋಲ್ಡ್ ಮೇಲೆ ಹೋದ್ರೆ ಕ್ರೂಡ್ ಆಯಿಲ್ ಏನ್ ಮಾಡುತ್ತೆ? ಗೋಲ್ಡ್ 10 ಪಾಯಿಂಟ್ ಮೇಲೆ ಹೋದ್ರೆ ಕ್ರೂಡ್ ಆಯಿಲ್ ಎಷ್ಟು ಪಾಯಿಂಟ್ ಕೆಳಗಡೆ ಬೀಳುತ್ತೆ? ಬಿಟ್ಕಾಯಿನ್ ಮೇಲೆ ಹೋದ್ರೆ ಎಥೀರಿಯಂ ಮೇಲೆ ಹೋಗುತ್ತೆ. ಬಿಟ್ಕಾಯಿನ್ ಮೇಲೆ ಹೋದ್ರೆ ಗೋಲ್ಡ್ ಏನಾಗುತ್ತೆ? ಈ ರಿಲೇಟಿವಿಟಿ ಕಾನ್ಸೆಪ್ಟ್ ನ ನಾವು ಕೋರಿಲೇಷನ್ ಅಂತ ಕರಿತೀವಿ. ಅಂಡ್ ಈ ಕೋರಿಲೇಷನ್ ಫಿಕ್ಸ್ಡ್ ಇರಲ್ಲ. ಒಂದ್ ದಿನಕ್ಕೆ, ಎವ್ರಿ ಡೇ ಫಿಕ್ಸ್ ಇರಲ್ಲ. ಒಂದೊಂದ್ ದಿನಕ್ಕೆ ಗೋಲ್ಡ್ 1 ಪಾಯಿಂಟ್ ಮೂವ್ ಆದ್ರೆ ಸಿಲ್ವರ್ 3 ಪಾಯಿಂಟ್ ಮೂವ್ ಆಗ್ಬೋದು. ಆ ದಿನ ಇನ್ನೂ ಬಂದಿಲ್ಲ, ಬಟ್ ಬರಬಹುದು. ವಿ ನೆವರ್ ನೋ. S&P 500 ಅಲ್ಲಿ ನಾನು ಟ್ರೇಡ್ ಮಾಡ್ತೀನಿ. ರೀಸೆಂಟ್ ಆಗಿ S&P ಸ್ಟಾರ್ಟ್ ಮಾಡಿದ್ದು. ಗೋಲ್ಡ್ ಇದ್ರೆ ಡಾಲರ್ ಇಂಡೆಕ್ಸ್ ಅಂಡ್ ಕ್ರೂಡ್ ಆಯಿಲ್ ನೋಡ್ತೀನಿ. ಇಸ್ ಲೈಕ್ ಅ ಮ್ಯಾಂಡೇಟರಿ ಥಿಂಗ್ ಟು ಡೂ ವೈಲ್ ಯುವರ್ ಟ್ರೇಡಿಂಗ್. ಬರೇ ಗೋಲ್ಡ್ ಚಾರ್ಟ್ ನ ನೋಡ್ಕೊಂಡು ಒಂದು ಬೈ ಸೆಲ್ ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ತಪ್ಪು ಮಾಡ್ತಾ ಇದ್ದೀರಾ. ಇದು ಯಾರು ಹೇಳಿಲ್ಲ ಅಂದ್ರೆ ನಾನು ನಿಮ್ಗೆ ಹೇಳ್ತಿದ್ದೀನಿ. ಯು ಶುಡ್ ನಾಟ್ ಬಿ ಟ್ರೇಡಿಂಗ್ ಆನ್ ಅ ಸಿಂಗಲ್ ಚಾರ್ಟ್. ಯಾವ್ದಾದ್ರು ಚಾರ್ಟ್ ಟ್ರೇಡ್ ಮಾಡಿ ಕೋರಿಲೇಷನ್ ಮೇಲೆ ಟ್ರೇಡ್ ಮಾಡ್ಬೇಕು ನೀವು. What time frame you trade? I trade in multiple time frames. Multiple fixed time frame ಏನಿಲ್ಲ. 1, 3, 5, 15, every time frame. What time frame I take my decisions in? That's majorly in 3 to 5 minutes. ನನ್ನ decisions ನಾನು majorly 3-5 minutes ಅಲ್ಲಿ ತಗೊಳ್ತೀನಿ, but I look at every time frame. Stage 4
is where your advanced execution segment gets unlocked. 8 classes ನೀವು ಅಟೆಂಡ್ ಮಾಡಿದ್ರೆ ಸ್ಟ್ರಾಟಜಿ, ದ ಮೋಸ್ಟ್ ಅಡ್ವಾನ್ಸ್ ಸ್ಟ್ರಾಟಜಿ ನಾನು ನಿಮಗೆ ಲಾಸ್ಟ್ 2 ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ದ ಬೇಟ್ ಅಂಡ್ ಸ್ವಿಚ್. ಸ್ಕೇರಿ ಡಿಪ್ ಬಿಲೋ ಅ ಫ್ಲೋರ್ ಇಸ್ ಆಫನ್ ಅ ಬೇಟ್, ನಾಟ್ ಅ ಬ್ರೇಕ್ ಡೌನ್. 4 ಸ್ಟೆಪ್ ಅಂಡ್ ಅ ಚೆಕ್ ಲಿಸ್ಟ್ ದಟ್ ಆಫನ್ ಸೇಸ್ ನಾಟ್ ಟುಡೇ ಆನ್ ಪರ್ಪಸ್. ಡ್ರಾಯಿಂಗ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇದೊಂದು ಸಪೋರ್ಟ್ ಲೆವೆಲ್ ಇದೆ ಅಂತ ಅನ್ಕೊಳ್ಳೋಣ. ಇದರ ಸಪೋರ್ಟ್ ಲೆವೆಲ್ ನ ಹಿಂಗ್ ರೆಸ್ಪೆಕ್ಟ್ ಮಾಡ್ತಿರುತ್ತೆ. ಒಂದ್ ಸಮಕ್ ಪ್ರೈಸ್ ಏನ್ ಮಾಡುತ್ತೆ, ಇಟ್ ಗೋಸ್ ಅ ಲಿಟಲ್ ಡೌನ್, ಕ್ಯಾಂಡಲ್ ಕ್ಲೋಸಿಂಗ್ ಆಗುತ್ತೆ. ಕ್ಯಾಂಡಲ್ ಕ್ಲೋಸಿಂಗ್ ಆಗ್ಬಿಟ್ಟು ಮೇಲೆ ಬಂದ್ಬಿಟ್ಟು ಎಲ್ಲಾ ಟ್ರೇಡರ್ಸ್ದು ಟ್ರೇಡ್ಸ್ ನ ಪೊಸಿಷನ್ಸ್ ನ ಟ್ರ್ಯಾಪ್ ಮಾಡಕ್ ಬಿಡುತ್ತೆ. ತುಂಬಾ ಸಿಂಪಲ್ ಕಾನ್ಸೆಪ್ಟ್ ಇದು, ಕೇಳಿದಿರಾ ಇದ್ರ ಬಗ್ಗೆ? ಟ್ರ್ಯಾಪ್ ಟ್ರೇಡಿಂಗ್ ಅಂತ. ಒಂದ್ ಲೆವೆಲ್ ನ ಫೇಕ್ ಬ್ರೇಕ್ಔಟ್ ಕೊಟ್ಬಿಟ್ಟು ರಿವರ್ಸಲ್ ಕೊಟ್ಟಿ ಸೆಲ್ಲರ್ಸ್ ನಾನು ಟ್ರ್ಯಾಪ್ ಮಾಡ್ಬಿಡುತ್ತೆ, ಬಯರ್ಸ್ ನಾನು ಟ್ರ್ಯಾಪ್ ಮಾಡ್ಬಿಡುತ್ತೆ. ಇದು ನಾನು ಇವತ್ತು ಲೈವ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡುವಾಗ ಆಗಿತ್ತು. ನಾನು ನಿಮ್ಗೆ ತೋರಿಸ್ತೀನಿ ಎಲ್ಲಾಗಿತ್ತು ಅಂತ.